Unit first, that is introduction and meaning and scope of the business statistics. So ನಾನು ಇನ್ನೇ ಜಸ್ಟ್ ಬೇಸಿಕ್ ಇಂಟ್ರೊಡಕ್ಷನ್ ಪಾರ್ಟ್ ಅಷ್ಟೇ ಕೊಟ್ಟಿದೆ, ಯಾವ ರೀತಿ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಂತ. ಸೊ ಈ ಇಂಟ್ರೊಡಕ್ಷನ್ ಪಾರ್ಟ್ ನಾನು ಅಷ್ಟೇ ಜಸ್ಟ್ ಯಾವ ರೀತಿ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್, ಯಾಕೆ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರೀತಾರೆ ಅನ್ನೋದನ್ನ ನಾನು ಜಸ್ಟ್ ಹೇಳಿದ್ದೀನಿ. ಸೊ ಇವತ್ತು ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ತಗೊಳ್ಳೋಣ. ಸೊ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನು? ಸೊ ಯಾವಾಗ ಒಬ್ಬ ಮನುಷ್ಯ ಅಥವಾ ಒಬ್ಬ ವ್ಯಕ್ತಿ ಅವ್ನು ಯಾವಾಗ ಕೌಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ, ಯಾವಾಗ ಕಂಪೇರ್ ಮಾಡಕ್ ಸ್ಟಾರ್ಟ್ ಮಾಡಿದ. ಸೊ ಕಂಪೇರ್ ಅಂದ್ರೆ ಯಾವ ರೀತಿ, ಅವ್ನಿಗೆ ಯಾವಾಗ ರಿಕಾರ್ಡ್ಸ್ ಏನ್ ಬೇಕಾಗಿತ್ತಲ್ಲ, ಅವ್ನು ಯಾವಾಗ ರಿಕಾರ್ಡ್ಸ್ ನ ಮೇಂಟೈನ್ ಮಾಡಕ್ ಸ್ಟಾರ್ಟ್ ಮಾಡಿದ್ನಲ್ಲ, ಅವಾಗ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಉದ್ಭವ ಆಯಿತು ಅಥವಾ ಹುಟ್ಕೊಂತು ಅಂತ ಹೇಳ್ಬೋದು. ವೆನ್ ಅ ಮ್ಯಾನ್ ಕಂಪೇರಿಂಗ್ ಅಥವಾ ವೆನ್ ಅ ಮ್ಯಾನ್ ಸ್ಟಾರ್ಟೆಡ್ ಕೌಂಟಿಂಗ್, ಕಂಪೇರಿಂಗ್ ಅಂಡ್ ಕೀಪಿಂಗ್ ರಿಕಾರ್ಡ್ಸ್ ಇನ್ ಒನ್ ಆರ್ ಅದರ್ ವೇ. ಸೊ ಯಾವುದೇ ಒಂದು ರೀತಿಯಲ್ಲಿ ಒಬ್ಬ ಮನುಷ್ಯ ಯಾವಾಗ ಅವನು ಅಲ್ಲಿ ಕೌಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ, ದಟ್ ಈಸ್ ಕೌಂಟಿಂಗ್. ಯಾವಾಗ ಅವನು ಇಷ್ಟು ಜನ ಇದೀವಿ, ಎಕ್ಸಾಂಪಲ್ ಹೇಳ್ಬೇಕಂದ್ರ ಒಂದು ಫ್ಯಾಮಿಲಿ ಒಳಗ ಇಷ್ಟು ಜನ ಅದೀವಿ, ಎಷ್ಟು ಜನ, ಫಾರ್ ಎಕ್ಸಾಂಪಲ್ 5 ಮೆಂಬರ್ಸ್, ಇನ್ನ ಫ್ಯಾಮಿಲಿ 5 ಮೆಂಬರ್ಸ್ ಅದೀವಿ ಅಂತ ಅವ್ನು ಯಾವಾಗ ಕೌಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ. ಸೊ ಅವಾಗ ನೆಕ್ಸ್ಟ್ ಕಂಪೇರಿಂಗ್ ಯಾವ ರೀತಿ ಹೇಳಿ. ಸೊ ಕಂಪೇರಿಂಗ್ ಯಾವ ರೀತಿ ಆಗಿರ್ಬೋದು, ನಾನು ನಿನ್ನೆ ಎಕ್ಸಾಂಪಲ್ ಕೊಟ್ಟೆ, ಕ್ಲಾಸಿಂದ ಕ್ಲಾಸಿಗೆ ಕಂಪ್ಯಾರಿಸನ್ ಆಗಿರ್ಬೋದು, ಇಲ್ಲ ಅಂದ್ರೆ ಬ್ರಾಂಚ್ ಇಂದ ಬ್ರಾಂಚ್ ಆಗಿರ್ಬೋದು, ಕಂಪ್ನಿ ಟು ಕಂಪ್ನಿ ಕಂಪ್ಯಾರಿಸನ್ ಆಗಿರ್ಬೋದು, ಇಲ್ಲ ಒಂದು ಫ್ಯಾಮಿಲಿಯಿಂದ ಇನ್ನೊಂದು ಫ್ಯಾಮಿಲಿ ಕಂಪ್ಯಾರಿಸನ್ ಆಗಿರ್ಬೋದು, ಇಲ್ಲ ಫ್ರೆಂಡ್ ಟು ಫ್ರೆಂಡಿಗೆ ಕಂಪ್ಯಾರಿಸನ್ ಮಾಡಕ್ ಸ್ಟಾರ್ಟ್ ಆಗೋಯ್ತು. ಸೊ ಅವಾಗ ಅವ್ನು ಏನಾಯ್ತು, ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ ಅನ್ನೋದು ಉದ್ಭವ ಆಯ್ತು ಅಥವಾ ಹುಟ್ಕೋತು ಅಂತ ಹೇಳ್ಬೋದು. ಸೊ ಏನಕ್ಕೆ ಕಂಪೇರ್ ಮಾಡಕ್ ಸ್ಟಾರ್ಟ್ ಮಾಡಿದ, ಏನಕ್ಕೆ ಕೌಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ ಅಂದ, ಕೀಪಿಂಗ್ ದ records from one to one or other way. ಸೊ ಅವನು ರಿಕಾರ್ಡ್ಸ್ ನ ಇಟ್ಕೊಳ್ಳೋಕ್ಕೋಸ್ಕರ ಅವ್ನು ಯಾವಾಗ ಕೌಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ, ಕಂಪೇರ್ ಮಾಡಕ್ ಸ್ಟಾರ್ಟ್ ಮಾಡಿದ, ಅವಾಗ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಹುಟ್ಕೋಯ್ತು ಅಂತ ಹೇಳಬಹುದು. ಸೊ ಯಾವ ರೀತಿ ರಿಕಾರ್ಡ್ಸ್ ನ ಮೇಂಟೈನ್ ಮಾಡಬಹುದು ಅಂತಂದ್ರ, such as members in a family, livestock and quantities given or taken in the barter system. ಸೊ ಏನಕ್ಕೆ ಬೇಕಾಗಿತ್ತು, ಅವ್ನು ಯಾವಾಗ ಸ್ಟಾರ್ಟ್ ಮಾಡಕ್ ಹತ್ತಿದಂದ್ರ, ಎಕ್ಸಾಂಪಲ್ ಹೇಳ್ಬೇಕಂದ್ರ ಫ್ಯಾಮಿಲಿ ಮೆಂಬರ್. ಸೊ ಯಾರೋ ಕೇಳ್ತಾರೆ ನಿಮ್ಗೆ, ಸೊ ನಿಮ್ ಫ್ಯಾಮಿಲಿ ಎಷ್ಟು ಜನ ಇದ್ರಿ, ಮ್ಯಾಮ್ 5 ಮೆಂಬರ್ಸ್, ಮ್ಯಾಮ್ 6, ಮ್ಯಾಮ್ 7, ಮ್ಯಾಮ್ 4, ಮ್ಯಾಮ್ ಓನ್ಲಿ 2. ಸೊ ಅವಾಗ ಏನಾಯ್ತು, ಸ್ಟ್ಯಾಟಿಸ್ಟಿಕ್ಸ್ ಉದ್ಭವ ಆಯ್ತು. ಸೊ ಫ್ಯಾಮಿಲಿ ಮೆಂಬರ್ಸ್ ನಾವು ಕೌಂಟ್ ಮಾಡಕ್ಕಾಯ್ತು. ಯಾವಾಗ ಲೈಫ್ ಸ್ಟಾಕ್ ಅಂದ್ರೆ ಏನು, ಎಷ್ಟು ಪಾಪ್ಯುಲೇಷನ್ ಆಗಿರ್ಬೋದು, ಇಷ್ಟು ಜನ ಬದುಕ್ತಾ ಇದೀವಿ ಅಂತ ಏನ್ ಹೇಳ್ತಾ ಇರ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಸ್ಟ್ಯಾಟಿಸ್ಟಿಕ್ ಅಂತ ಕರಿತೀವಿ. ನೆಕ್ಸ್ಟ್ ಹೇಳ್ಬೇಕಂದ್ರ, ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಯಾವ್ದೋ ಒಂದು ರೇಷನ್ ಅಂಗಡಿಗೆ ಹೋಗ್ತೀರಿ. ಸೊ ನೀವು ಕ್ವಾಂಟಿಟಿ ಎಷ್ಟು ತರಬಲ್ಲ ಅಥವಾ ಎಷ್ಟು ಕೊಡಬಲ್ಲ ಅನ್ನೋದು ಏನ್ ಕೌಂಟ್ ಮಾಡ್ತಿರಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಸ್ಟ್ಯಾಟಿಸ್ಟಿಕ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಇನ್ನು ಸ್ಲೋ ಹೇಳ್ಬೇಕಾ, ಫಾಸ್ಟ್ ಆಗ್ತಾ ಇದೆಯಾ ಏನಾದ್ರು? ಇದು ಅರ್ಥ ಆಗಿದೆ, ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ಲಾ? ಓಕೆ, ಒಬ್ಬ ವ್ಯಕ್ತಿ ಏನಿದಾನಲ್ಲ, ಒಬ್ಬ ವ್ಯಕ್ತಿ ಸ್ಟ್ಯಾಟಿಸ್ಟಿಕ್ ಅಂತ ಯಾವಾಗ ಅವನು ಒಂದು ವಸ್ತುನಾಗಿರ್ಬೋದು, ಇಲ್ಲ ಒಂದು ವಿಷಯ ಆಗಿರ್ಬೋದು, ಯಾವಾಗ ಅವನು ಕೌಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ, ಇಲ್ಲ ಯಾವಾಗ ಕಂಪೇರ್ ಮಾಡಕ್ ಸ್ಟಾರ್ಟ್ ಮಾಡಿದ, ಅಥವಾ ಯಾವಾಗ ಕೀಪಿಂಗ್ ದ ರಿಕಾರ್ಡ್ಸ್ ಫ್ರಮ್ ಒನ್ ಆರ್ ಅದರ್ ವೇ, ಅವ್ರಿಗೆ ಯಾವಾಗ ಅವ್ನು ರಿಕಾರ್ಡ್ಸ್ ನ ಮೇಂಟೈನ್ ಮಾಡಕ್ ಸ್ಟಾರ್ಟ್ ಮಾಡಿದ್ನಲ್ಲ, ಅವಾಗ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ ಅಂತ ಅದು ಉದ್ಭವ ಆಯ್ತು ಅಂತ ಹೇಳ್ಬೋದು. ಯಾಕೆ ನಾವು ಕೌಂಟ್ ಮಾಡ್ತೀವಿ? ಸೊ ನಾವು ಎಕ್ಸಾಂಪಲ್ ಹೇಳೋಣ, ನಿಮ್ಮ ಫ್ಯಾಮಿಲಿ ಎಷ್ಟು ಜನ ಇದ್ದೀರಿ ಅಂದಾಗ, ಮ್ಯಾಮ್ ಒಂದಿಷ್ಟು ಜನ ಇದ್ದೀವಿ ಅಂತ ಹೇಳಕ್ಕಾಗಲ್ಲ, ಮ್ಯಾಮ್ 5 ಜನ ಇದ್ದೀವಿ ಅಂತ ಹೇಳ್ತೀವಿ. ಸೊ ನೀವು ರೇಷನ್ ತರಕ್ ಹೋಗಿರ್ತೀರಿ, ಎಷ್ಟು ರೇಷನ್ ತಂದ್ರಿ, ಇಷ್ಟು ತಂದ್ವಿ ಮ್ಯಾಮ್ ಅಂತ ಏನು ಹೇಳಲ್ವಲ್ಲ. ಸೊ 5 kg, 10 kg, 15 kg ಇಷ್ಟು ತಂದೆ ಅನ್ನೋದ್ರ ಏನು ಲೆಕ್ಕ ಹಾಕ್ತಿರಲ್ಲ, ಅದಕ್ಕೆ ಕೌಂಟಿಂಗ್ ಅಂತೀವಿ. ಸೊ ಸ್ಟ್ಯಾಟಿಸ್ಟಿಕ್ ಇರ್ಲಿಲ್ಲ ಅಂದ್ರ ಯಾವ ರೀತಿ ಕೌಂಟ್ ಮಾಡ್ತಿದ್ರಿ? ಸೊ ಅದಕ್ಕೋಸ್ಕರ ಕೌಂಟಿಂಗ್ ಏನ್ ಬೇಕಾಗುತ್ತಲ್ಲ, ಅದಕ್ಕೆ ನಾವು ಸ್ಟ್ಯಾಟಿಸ್ಟಿಕ್ ಅಂತೀವಿ. ಕಂಪೇರಿಂಗ್ ಯಾವ ರೀತಿ ಒಳಗಾದ್ರೂ ಆಗಿರ್ಬೋದು, ಫ್ರಮ್ ಕ್ಲಾಸ್ ಟು ಕ್ಲಾಸ್ ಕಂಪ್ಯಾರಿಸನ್, ಫ್ರಮ್ ಕಂಪ್ನಿ ಟು ಕಂಪ್ಯಾರಿಸನ್, ಫ್ರಮ್ ಬ್ರಾಂಚ್ ಟು ಬ್ರಾಂಚ್ ಕಂಪ್ಯಾರಿಸನ್, ಫ್ರಮ್ ಕಾಲೇಜ್ ಟು ಕಾಲೇಜ್. ಸೊ ಯಾವಾಗ ಕಂಪ್ಯಾರಿಸನ್ ಮಾಡ್ತೀವಲ್ಲ, ಅವಾಗ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ ಹುಟ್ಕೊಳ್ಳುತ್ತಾ ಅಥವಾ ಒರಿಜಿನೇಟ್ ಆಗುತ್ತಾ ಅಂತ ಹೇಳ್ಬಹುದು. ಏನಕ್ಕೋಸ್ಕರ? ಕೀಪಿಂಗ್ ದ ರಿಕಾರ್ಡ್ಸ್ ಫ್ರಮ್ ಒನ್ ಆರ್ ಅದರ್ ವೇ. ನಾವು ರಿಕಾರ್ಡ್ಸ್ ನ ಮೇಂಟೈನ್ ಮಾಡಬೇಕು,
ಅದಕ್ಕೋಸ್ಕರ ನಾವು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಾ? ಸೊ ಯಾವ ರೀತಿ ನೀವು ಇದನ್ನ ಮಾಡ್ತೀರಿ ಅಂದ್ರೆ, ಸೊ ಅದು ಏನು ಹೇಳ್ಬೇಕಂದ್ರೆ ಫಾರ್ಮರ್ಸ್ ನೀಡೆಡ್ ದ ರೆಕಾರ್ಡ್ ಆಫ್ ಕ್ಲೈಮೆಟಿಕ್ ಕಂಡೀಷನ್ಸ್ ಡ್ಯೂರಿಂಗ್ ದ ಇಯರ್. ಸೊ ಈಗ ಫಾರ್ಮರ್ಸ್ ಏನ್ ಮಾಡ್ತಾರೆ, ಅವರು ರಿಕಾರ್ಡ್ಸ್ ಮೇಂಟೈನ್ ಮಾಡ್ತಾರೆ. ಏನಕ್ಕೆ ರಿಕಾರ್ಡ್ಸ್ ಮೇಂಟೈನ್ ಮಾಡ್ತಾರೆ? ಸೊ ಈ ಒಂದು ವರ್ಷದೊಳಗ ಮಳೆ ಎಷ್ಟು ಆಗುತ್ತೆ ಅನ್ನೋದು ಹವಾಮಾನ ಇಲಾಖೆ ಅವ್ರಿಗೆ ಏನು ಕೊಡುತ್ತಾ, ರಿಕಾರ್ಡ್ಸ್ ಕೊಡುತ್ತೆ. ಸೊ ಈಗ ಆಲ್ರೆಡಿ ಹೇಳಿದಾರೆ 4 days ಕಂಟಿನ್ಯೂಸ್ ಮಳೆ ಇದೆ ಅಂತ ಏನು ಹೇಳಿದಾರಲ್ಲ, ಸೊ ಆ ತರ ನಾವು ಸ್ಟ್ಯಾಟಿಸ್ಟಿಕ್ ಒಳಗೆ ಅನಲೈಸ್ ಮಾಡಿದಾಗ ಮಾತ್ರ ಈ ರೀತಿ ಹೇಳಕ್ ಸಾಧ್ಯ. ಸೊ ಅದೇ ರೀತಿ ಡಿಫ್ರೆಂಟ್ ರೋಗಗಳಿಗೆ ಅಥವಾ ಡಿಸೀಸಸ್ಸಿಗೆ ಒಬ್ಬ ಡಾಕ್ಟರ್ ಯಾವ್ಯಾವೆಲ್ಲ ಔಷಧಿ ಬೇಕಾಗುತ್ತಾ ಅನ್ನೋದನ್ನ ಮುಂಚಿತವಾಗಿ ಏನು ಕಂಡು ಹಿಡಿತಾನಲ್ಲ, ಅದಕ್ಕೆ ನಾವು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಹೇಳ್ರಿ, ಅರ್ಥ ಆಯ್ತಾ? ಆಗ್ಲಿಲ್ಲ? ಓಕೆ, ನೆಕ್ಸ್ಟ್ ಏನಂದ್ರ, ಇದು ಜಸ್ಟ್ ಯಾವ ರೀತಿ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ ಇದನ್ನ ರಬ್ ಮಾಡಲಿಲ್ಲ. ಸೊ ಯಾವ ರೀತಿ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಹುಟ್ಕೋತು ಅಂದ್ರ, ಸೊ ಇವಾಗ ಹೇಳ್ತೀವಿ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ ಹೇಗೆ ಹುಟ್ಕೋಯ್ತು, ಯಾವಾಗ ನಾವು ಕೌಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅದನ್ನ ಹೇಳ್ತೀನಿ. ಇನ್ ದಿಸ್ ಸಬ್ಜೆಕ್ಟ್ ದ ವರ್ಡ್ ಸ್ಟ್ಯಾಟಿಸ್ಟಿಕ್ ಸೀಮ್ಸ್ ಟು ಹ್ಯಾವ್ ಬೀನ್ ಡಿರೈವ್ಡ್ ಫ್ರಮ್ ದಿ, ಈ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದನ್ನ ಎಲ್ಲಿಂದ ನಾವು ಡಿರೈವ್ ಮಾಡ್ಕೊಂಡು ಎಲ್ಲಿಂದ ಪಡ್ಕೊಂಡಿದೀವಿ ಅಂದ್ರ ಲ್ಯಾಟಿನ್ ವರ್ಡ್ ಸ್ಟೇಟಸ್ ಅನ್ನೋದ್ರ ಮುಖಾಂತರ ನಾವು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಉದ್ಭವ ಆಗೈತಿ. ಯಾವುದು? ಲ್ಯಾಟಿನ್ ವರ್ಡ್ ಸ್ಟೇಟಸ್ ಆರ್ ಇಟಾಲಿಯನ್ ವರ್ಡ್ statista or the German word statistics or French word statistic. ಸೊ ಸ್ಟ್ಯಾಟಿಸ್ಟಿಕ್ ಅನ್ನೋದು ಪದ ಯಾವಾಗ ಹುಟ್ಕೋಯ್ತು ಅಥವಾ ಯಾವಾಗ ಯಾವ್ದು ವರ್ಡ್ ಇಂದ ತಗೊಂಡ್ರು ಅಂತಂದ್ರ, ಸ್ಟ್ಯಾಟಿಸ್ಟಿಕ್ ಅನ್ನೋ ಪದನ್ನ ಲ್ಯಾಟಿನ್ ವರ್ಡ್ ಸ್ಟೇಟಸ್, ಇನ್ ದಿಸ್ ಇಟಾಲಿಯನ್ ವರ್ಡ್ ಸ್ಟ್ಯಾಟಿಸ್ಟಾ ಆರ್ ಜರ್ಮನ್ ವರ್ಡ್ ಸ್ಟ್ಯಾಟಿಕ್ ಆರ್ ಫ್ರೆಂಚ್ ವರ್ಡ್ ಸ್ಟ್ಯಾಟಿಕ್ಯೂ ಎನ್ನುವ ಪದದಿಂದ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ ಎನ್ನುವುದನ್ನು ಉದ್ಭವ ಮಾಡಲಾಯಿತು. ಅರ್ಥ ಆಯ್ತಲ್ಲ? The word statistics seems to have been derived from the Latin word that is status. Latin word status ಅನ್ನೋದ್ರಿಂದ, or the Italian word statista, or the German word statistic, or French word statistic ಇವು ಅನ್ನೋದ್ರಿಂದ, each of which means ಪೊಲಿಟಿಕಲ್ ಸ್ಟೇಟ್. ಸೊ ಇದ್ರೆಲ್ಲದ್ರ ಮುಖಾಂತರ ನಾವೇನು ಕಂಡು ಹಿಡಿತೀವಿ, ಪೊಲಿಟಿಕಲ್ ಸ್ಟೇಟ್ ಅನ್ನೋದ್ರಿಂದ, ಸೊ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ ಅನ್ನೋದು political state, which means political state. ಸೊ ಸ್ಟ್ಯಾಟಿಸ್ಟಿಕ್ ಅನ್ನೋದು ಉದ್ಭವ ಆಯಿತು ಅಂತ ಹೇಳ್ತೀನಿ. ಸೊ ಸ್ಕ್ರೀನ್ಶಾಟ್ ಯಾರು ತಗೋತಿರಲ್ಲ ತಗೊಳ್ರಿ. After the completing first chapters, I will send you all the related first chapter syllabus in the PDF way. So you can write or you can take screenshot. If you taken the screenshot, say yes. Shall I rub it? Okay. So next, father of statistics ಯಾರು ಅಂತ ನೋಡ್ಬೇಕಾದ್ರ ಗೊತ್ತಿದೆಯಾ ಯಾರಿಗಾದ್ರು? ಫಾರ್ ದಿ ಜನರಲ್ ನಾಲೆಡ್ಜ್ ಮುಖಾಂತರ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕ್ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ರಿ, ಯಾರು ಫಾದರ್ ಇದ್ದಾರ? ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಸೊ ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಬಂದ್ಬಿಟ್ಟು ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್
Sir Ronald A. Fisher, Ronald A. Fisher, Sir Ronald A. Fisher. ಸೊ ಯಾವಾಗ ಇವರು ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆದರು? ಇನ್ ದ ಇಯರ್ 1890 to 1962. ಸೊ ಇವರು ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಯಾರು ಅಂತ ಕೇಳಿದ್ರೆ 1 ಮಾರ್ಕ್ಸಿಗೆ ಸರ್ ರೊನಾಲ್ಡ್ ಎ ಫಿಶರ್ ಅವರು 1890ರಿಂದ 1962ರಲ್ಲಿ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಫಾದರ್ ಅಂತ ಕರೆಸ್ಕೊಂಡ್ರು. ಸೊ ಇವ್ರು ಏನ್ ಮಾಡಿದ್ರು? ಹಿ ಡೆವಲಪ್ಡ್ ದ ಥಿಯರೀಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಯಾವ್ಯಾವ ಥಿಯರೀಸ್? ಒಂದು ಬಯೋಮೆಟ್ರಿಕ್ ಆಗಿರ್ಬೋದು, ಸೈಕಾಲಜಿ ಆಗಿರ್ಬೋದು, ಎಜುಕೇಶನ್, ಅಗ್ರಿಕಲ್ಚರ್, ಕಾಮರ್ಸ್, ಯಾವುದೇ ರೀತಿ ಆಗಿರ್ಬೋದು. ಇವರು ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ರೊನಾಲ್ಡ್ ಎ ಫಿಶರ್ ಅವರು ಅದನ್ನ ಫಾರ್ಮ್ ಮಾಡಿದ್ರು ಅಂತ ಹೇಳ್ಬಹುದು ಅಥವಾ ಹುಟ್ಟು ಹಾಕಿದ್ರು. ನೆಕ್ಸ್ಟ್ ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿದ ನೆಕ್ಸ್ಟ್ ಇಂಡಿಯನ್ ಸ್ಕಾಲರ್ ಪ್ರಶಾಂತ್ ಚಂದ್ರ ಮಹಲನೋಬಿಸ್ ಅನ್ನೋರು ಇಂಡಿಯನ್ ಫಾದರ್ ಆಫ್ ದಿ ಸ್ಟ್ಯಾಟಿಸ್ಟಿಕ್ಸ್. ಸೊ ಇದನ್ನು ಕೇಳ್ಬೋದು, ಹೂ ಇಸ್ ದ ಇಂಡಿಯನ್ ಫಾದರ್ ಆಫ್ ದಿ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕೇಳಿದ್ರ ಇಂಡಿಯನ್ ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್, ಇಂಡಿಯನ್ ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಯಾರು? ಪ್ರಶಾಂತ್ ಚಂದ್ರ ಮಹಲನೋಬಿಸ್. ಸೊ ಯಾವಾಗ 1893ರಿಂದ 1972ರಲ್ಲಿ ಅವರು ಭಾರತದ ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ದಟ್ ಈಸ್ ಇಂಡಿಯನ್ ಫಾದರ್ ಆಫ್ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್. ಇವ್ರು ಏನ್ ಮಾಡಿದ್ರು? ಫೌಂಡರ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ ಫೌಂಡರ್ ಅಂದ್ರೆ ಇದನ್ನ ಹುಟ್ಟು ಹಾಕಿದ್ರು. ಸೊ ಯಾರು? ಪ್ರಶಾಂತ್ ಚಂದ್ರ ಮೆಹಲನೋಬಿಸ್ ಅನ್ನೋರು 1893ರಲ್ಲಿ 1893ರಿಂದ 1972ರಲ್ಲಿ ಅವ್ರು ಏನಾಗಿದ್ರು? ಫಾದರ್ ಆಫ್ ದಿ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್. ಅರ್ಥ ಆಯ್ತಾ? Take the screenshot. Who is the father of business statistics and who is the father of the Indian father of business statistics? Taken? Understand ಆಗ್ತಾ ಇದೆಯಲ್ಲ? ಆಗ್ತಾ ಇದೆಯಾ? Okay. Shall I wrap this? So next, what is the general meaning of business statistics? In general way ಒಳಗ business statistic ಅಂದ್ರೆ ಏನು ಹೇಳ್ತೀರಾ ಯಾರಾದರೂ? ನಿನ್ನೆ ಹೇಳಿದ್ದೀನಿ. So business statistics andra some people says that business statistic is nothing but it is the data, and also some mute ಮಾಡ್ರೋ microphone na mute ಮಾಡ್ರಿ ನಿಮ್ದು. Okay, business statistic is nothing but some people says that business statistics is a data, and some people says that business statistics is a diagram, that is bar diagram, pie diagram and data analysis, and also some people says that business statistic is a data collection of data, interpretation of the data, and also some people says that business statistic is nothing but it is only useful for the research persons who are good in the research. ಅವ್ರಿಗೆ ಮಾತ್ರ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ ಯೂಸ್ಫುಲ್ ಆಗುತ್ತಾ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಹೇಳ್ಬೇಕಂದ್ರ ಒಂದಿಷ್ಟು ಜನ ಏನು ಹೇಳ್ತಾರೆ, ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ ಅಂದ್ರ ಅದರಲ್ಲಿ ಏನೂ ಇಲ್ಲ, ಅದು ಓನ್ಲಿ ರಿಸರ್ಚ್ ಪರ್ಸನ್ಸಿಗೆ ಯೂಸ್ ಆಗುತ್ತಾ. ನೆಕ್ಸ್ಟ್ ಒಂದಿಷ್ಟು ಜನ ಏನು ಹೇಳ್ತಾರ, ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಅದು ಏನೂ ಇಲ್ಲ, ಜಸ್ಟ್ ಡಾಟಾ ಕಲೆಕ್ಷನ್ ಮಾಡೋದು, ಅನಾಲಿಸಿಸ್ ಮಾಡೋದು, ಇಂಟರ್ಪ್ರಿಟೇಷನ್ ಮಾಡೋದು ಅಷ್ಟ ಅಂತ ಒಂದಿಷ್ಟು ಜನ ಹೇಳ್ತಾರ. ಮತ್ತೆ ಇನ್ನೊಂದಿಷ್ಟು ಜನ ಹೇಳ್ತಾರ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರ ಸ್ಟ್ಯಾಟ್ ಅಂದ್ರೆ ಏನು ಇಲ್ಲ, ಜಸ್ಟ್ ಡೈಗ್ರಾಮ್ ಹಾಕುವುದು, ಅದು ಬಾರ್ ಡೈಗ್ರಾಮ್, ಪೈ ಡೈಗ್ರಾಮ್. ಸೊ ಲೈಕ್ ದಟ್ ಈ ತರ ಅವ್ರವ್ರ ವೇ ಒಳಗೆ ಅವ್ರು ಏನ್ ಮಾಡ್ತಾರ,
ಸೊ ಅವರು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಎಕ್ಸಾಕ್ಟ್ ಆಗಿ ವಾಟ್ ಈಸ್ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸು? So business statistic is nothing but it is a science. It is a science which deals with the collection, organization, presentation, analysis and interpretation of the data to make the proper decision making in a numerical form. So ಹೇಳ್ಬೇಕಂದ್ರ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಂದ ಇಟ್ ಈಸ್ ದ ಕಲೆಕ್ಷನ್ ಆಫ್ ಡಾಟಾ. ಯಾವ ರೀತಿ ಕಲೆಕ್ಷನ್ ಮಾಡ್ತೀರಿ? One second. So it is a collection of the data. ಯಾಕೆ ಕಲೆಕ್ಷನ್ ಮಾಡ್ತೀವಿ? ಫಸ್ಟ್ ಡಾಟಾನ ಕಲೆಕ್ಟ್ ಮಾಡ್ತೀರಿ. ಆಫ್ಟರ್ ಕಲೆಕ್ಟಿಂಗ್ ದ ಡಾಟಾ ಸೊ ಆರ್ಗನೈಸ್ ಇಟ್ ಮಾಡ್ತೀರಿ. ಆರ್ಗನೈಜೇಷನ್ presentation and analysis and interpretation. ಓಕೆ, ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರ ಒಂದು ಬಿಸ್ನೆಸ್ನ ನೀವು ರನ್ ಮಾಡ್ತಾ ಇದ್ದೀರಿ ಅಂದಾಗ ಸೊ ನಿಮ್ಗೆ ಏನ್ ಮಾಡ್ತಾ ಇದ್ದೀರಾ? ಫಾರ್ ಎಕ್ಸಾಂಪಲ್ ನೀವು ಸ್ಟಾರ್ಟಿಂಗ್ ಬಿಸ್ನೆಸ್ ಮಾಡಿದಾಗ ನಿಮ್ಮ ಹತ್ರ ಸಾಕಷ್ಟು ಬಂಡವಾಳ ಇರದೇ ಇರ್ಬೋದು. ಎಷ್ಟಿದೆ? ಜಸ್ಟ್ 50,000 ಮಾತ್ರ ನಿಮ್ಮ ಹತ್ರ ಬಂಡವಾಳ ಇದೆ. ಓಕೆನಾ? ಸೊ ಎ ಅನ್ನೋನ್ ಹತ್ರ 50,000 ಬಂಡವಾಳ ಇದೆ. ಆಸ್ ಇಟ್ ಈಸ್ ಸೇಮ್ ಬಿ ಅನ್ನೋನ್ ಹತ್ರನೂ ಕೂಡ 50,000 ಬಂಡವಾಳ ಇದೆ. ಸೊ ಇವನೇನ್ ಮಾಡ್ತಾನ? ಈ 50,000 ಇನ್ವೆಸ್ಟ್ ಮಾಡಿಬಿಟ್ಟು ಸೊ ಅವನು ಒಂದು ವರ್ಷದಲ್ಲಿ 1 ಲಕ್ಷ ಏನ್ ಮಾಡ್ತಾನ? ಪ್ರಾಫಿಟ್ನ ತೆಗಿತಾನ. ಯಾರು? ಎ ಅನ್ನೋನು. ಸೊ ಆಸ್ ಇಟ್ ಈಸ್ ಸೇಮ್ ಬಿ ಅನ್ನೋನು 50,000 ಇನ್ವೆಸ್ಟ್ ಮಾಡಿರ್ತಾನ, ಬಟ್ ಅವ್ನು ತೆಗ್ದಿರುವಂತ ಇದು ಪ್ರಾಫಿಟ್ ಬಂದ್ಬಿಟ್ಟು 80,000. ಓಕೆ, ಅವ್ನು 80,000. ಸೊ ಯಾರು ಬೆಟರು? ಆಸ್ ಕಂಪೇರ್ಡ್ ಟು ಬಿ, ಎ ಈಸ್ ಅ ಗುಡ್ ಪ್ರಾಫಿಟ್ ಮೇಕರ್. ಸೊ ಅವನೇನ್ ಮಾಡಿದ? ಇವಾಗ ಏನ್ ಮಾಡ್ತಾನೆ ಬಿ ಅಂದ್ರ, ಸೊ ನಾನು 50,000 ಹಾಕಿದ್ದೀನಿ, ನಂದು ಯಾಕೆ ಕಡಿಮೆ ಆಯ್ತು? ಸೊ ನಾನು ಏನೇನು ಚೇಂಜಸ್ ಮಾಡ್ಕೊಂಡ್ರ, ಏನೇನು ಮಾರ್ಕೆಟಿಂಗ್ ಸ್ಟ್ರಾಟಜಿ ಚೇಂಜಸ್ ಮಾಡ್ಕೊಂಡ್ರ ನಾನು 1 ಲಕ್ಷ ತೆಗಿಬಲ್ಲೆ ಅನ್ನೋದೇನಿದೆ ಅಲ್ಲ ಅದು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್. ಯಾವ ರೀತಿ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಂದ ಫಸ್ಟು ಅವನೇನ್ ಮಾಡ್ತಾನ? ಇವ್ನು ಯಾವ್ಯಾವ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಫಾಲೋ ಅಪ್ ಮಾಡಿದಾನಲ್ಲ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಇವನು ಫಾಲೋ ಮಾಡಿಕೊಂಡು ಬಿಸ್ನೆಸ್ನ ಸಕ್ಸಸ್ಫುಲ್ ಆಗಿ ರನ್ ಮಾಡ್ಬೋದು. ಅದೇ ಏನಂತ ಕರಿತೀವಿ ನಾವು? ಕಲೆಕ್ಟಿಂಗ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಅವನೇನ್ ಮಾಡ್ತಾನ? ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ನಾನು ನೆಕ್ಸ್ಟ್ ಇಯರ್ 1 lakh ತೆಗಿತೀನಿಲ್ಲ ಅದಕ್ಕಿಂತ ಹೆಚ್ಚು ತೆಗಿತೀನಿ ಅನ್ನೋದು ಏನ್ ಡಿಸಿಷನ್ ಇದೆಯಲ್ಲ, ಸೊ ಕಲೆಕ್ಟಿಂಗ್ ದ ಡಾಟಾ. ನೀವು ಎಕ್ಸಾಂಪಲ್ ಹೇಳ್ಬೇಕಂದ್ರ ಲಾಸ್ಟ್ ಇಯರ್ ಸ್ಟೂಡೆಂಟ್ಸಿಗೆ ಈ ವರ್ಷ ಸ್ಟೂಡೆಂಟ್ಸಿಗೆ ಕಂಪೇರ್ ಮಾಡೋದು. ಸೊ ನಮ್ಮ ಸೀನಿಯರ್ಸ್ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕಲ್ ಎಷ್ಟು ತಗೊಂಡ? 85% ತೆಗ್ದಾಳ. ಸೊ ನಾನೇನ್ ಮಾಡ್ತೀನಿ? ನಾ ಈ ಸರಿ 90 ಮಾಡೇ ಮಾಡ್ತೀನಿ. ಐ ವಿಲ್ ಡೂ ಅನ್ನೋದೇನು ಬೇಸ್ ಏನ್ ಇಟ್ಕೋತೀರಿ? ನಿಮ್ ಸೀನಿಯರ್ಸ್ 85 ತೆಗ್ದಾರ ಅನ್ನೋದೇನ್ ಇಟ್ಕೋತಿರಲ್ಲ ಅದು ಕಲೆಕ್ಷನ್. ಸೊ ನೀವು ಡಾಟಾನ ಕಲೆಕ್ಟ್ ಮಾಡಿದ್ರಿ, ಆಯ್ತಾ? ಸೊ ನೆಕ್ಸ್ಟ್ ಏನ್ ಮಾಡಿದ್ರಿ? ಆಸ್ ಇಟ್ ಈಸ್ ಸೇಮ್ ಕಲೆಕ್ಷನ್. ಇದು ಎಕ್ಸಾಂಪಲ್ ಮಾತ್ರ ನಿಮ್ ಕಾಲೇಜಸ್ ಕೊಟ್ಟಿದ್ದೀನಿ, ನಿಮ್ ಕ್ಲಾಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬಿಸ್ನೆಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಯಾವುದೇ ಒಂದು ಬಿಸ್ನೆಸ್ ಮಾಡ್ಕೋಬೇಕಾದಾಗ ಅದು ಸಕ್ಸಸ್ಫುಲ್ ಆಗಬೇಕಾದಾಗ ಡಾಟಾನ ನೀವು ಕಲೆಕ್ಟ್ ಮಾಡ್ತೀವಿ. ಆಫ್ಟರ್ ಕಲೆಕ್ಟಿಂಗ್ ದ ಡಾಟಾ ಏನ್ ಮಾಡ್ತೀರಿ? ಆರ್ಗನೈಜೇಷನ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಅ ಪ್ರಾಪರ್ ವೇ ಒಳಗ ಎಕ್ಸ್ಪ್ಲೈನ್ ಮಾಡುವುದು, ಇಲ್ಲ ಪ್ರಾಪರ್ ವೇ ಒಳಗ ಅದನ್ನ ಮೇಂಟೈನ್ ಮಾಡೋದಕ್ಕೆ ನೀವೇನಂತ ಕರಿತೀರಿ? ಆರ್ಗನೈಜೇಷನ್ ಅಂದ್ರ ಯೂಸ್ಫುಲ್ ಫಾರ್ಮೇಟ್ ಒಳಗ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಪಾಪ್ಯುಲೇಷನ್ ನೀವೇನಾದ್ರೂ ಕಂಡು ಹಿಡಿತಾ ಇದ್ದೀರಿ, ಯಾವುದು? ನಮ್ಮ ಕರ್ನಾಟಕದ ಪಾಪ್ಯುಲೇಷನ್ ಕಂಡು ಹಿಡಿತೀವಿ ಅಂದಾಗ, ಇಲ್ಲ ನಿಮ್ಮ ಊರ್ದು ತಗೋಣ, ಜನಗಣತಿ ಮಾಡಕ್ ಬಂದಿರ್ತಾರ. ಒಂದು ಫ್ಯಾಮಿಲಿಲಿ 5 ಮೆಂಬರ್ಸ್ ಇದ್ದಾರೆ. ಓಕೆ, 5 ಮೆಂಬರ್ಸ್ ಇದ್ದಾರೆ. 5 ಮೆಂಬರ್ಸ್ ಅಲ್ಲಿ 3 ಗಂಡು, ಮೇಲ್ 2 ಹೆಣ್ಣು, ದಟ್ ಈಸ್ ಫೀಮೇಲ್. ಸೊ ಈ ಫೀಮೇಲು ಇದೇ ರೀತಿ ಒಂದು 10 ಫ್ಯಾಮಿಲಿ ನೀವೇನದು ಏನ್ ಮಾಡ್ತೀರಿ?
ಜನಗಣತಿನ ಅಂದ್ರೆ ಮಾಡಿಟ್ಟಿರ್ತೀವಿ. ಸೊ ಜನಗಣತಿ ಮಾಡಿದೊಳಗ ಸೊ ನೀ ಏನ್ ಬರ್ಕೋತೆ, ಇದ್ರದ್ದು ಈ ಮನಿ ಒಳಗೆ ಒಂದು 5 ಜನ ಇದ್ದಾರ, ನೆಕ್ಸ್ಟ್ ಮನಿ ಒಳಗೆ 3 ಜನ ಇದಾರ, ಈ ರೀತಿ ಬರ್ಕೊಂಡ್ರ ಆ ಡಾಟಾ ನಿಮ್ಗೆ ಬೇಕಾದಾಗ ಸಿಗುದಿಲ್ಲ ಅನ್ನೋಕ ನಿಂಗೆ ಅರ್ಥ ಆಗುದಿಲ್ಲ. ಅದನ್ನ ಸಿಸ್ಟಮೆಟಿಕ್ ಫಾರ್ಮೇಟ್ ಒಳಗೆ ಬರೀ. ಯಾವ ರೀತಿ? ಟೇಬಲ್ ಹಾಕಿ, ಡೈಗ್ರಾಮ್ ಹಾಕಿ, ಈ ರೀತಿ ಬರ್ಕೊಂಡ್ರ ಸೊ ಹೌಸ್ ಒನ್ that is house 2, next house 3, house 4 ಎಷ್ಟಿದ್ದಾರೆ? ಇದರಲ್ಲಿ ಏನು ಬರ್ಕೋತಿ? ಮೇಲ್, ನೆಕ್ಸ್ಟ್ ಫೀಮೇಲ್. ಸೊ ಹೌಸ್ 1 ಅಲ್ಲಿ ಮೇಲ್ ಎಷ್ಟಿದ್ದಾರೆ? ಇಲ್ಲೇ ಇದೆ 3 ಜನ ಇದ್ದಾರೆ ಅಂತ, 3 ಜನ. ಸೊ ಫೀಮೇಲ್ 2 ಇದ್ದಾರೆ. ನೆಕ್ಸ್ಟ್ ಹೋಮಲ್ಲಿ ಮೇಲ್ ಎಷ್ಟಿದ್ದಾರೆ? 2 ಇದ್ದಾರೆ, ಫೀಮೇಲು 3 ಜನ ಇದ್ದಾರೆ. ಸೊ ಇಲ್ಲಿ ಮೇಲ್ ಒಬ್ಬನೇ ಇದ್ದಾನೆ, ಫಿಮೇಲ್ 4 ಜನ. ಸೊ ಆಸ್ ಇಟ್ ಈಸ್ ಇಲ್ಲಿ 3 ಜನ ಇದ್ದಾರೆ, ಇಲ್ಲಿ 2 ಇದ್ದಾರೆ. ಸೊ ಈ ತರದಾಗಿ ಸಿಸ್ಟಮೆಟಿಕ್ ಆಗಿ ನೀವು ರೆಕಾರ್ಡ್ಸ್ ನ ಮೇಂಟೈನ್ ಮಾಡಿದಾಗ ಅದಕ್ಕೆ ಏನಂತ ಕರಿತೀವಿ? ಆರ್ಗನೈಸೇಷನ್. ವೆನ್ ವಿ ಮೇಂಟೈನ್ ದ ರೆಕಾರ್ಡ್ಸ್ ಇನ್ ಅ ಯೂಸ್ಫುಲ್ ಫಾರ್ಮೇಟ್ ಆರ್ ಸಿಂಪಲ್ ಫಾರ್ಮೇಟ್ ಒಳಗೆ ನಾವು ರೆಕಾರ್ಡ್ಸ್ ನ ಯಾವ್ದು ಮೇಂಟೈನ್ ಮಾಡ್ತೀವಲ್ಲ ಅದಕ್ಕೆ ಆರ್ಗನೈಸೇಷನ್ ಅಂತ ಕರಿತೀವಿ. ಸೊ ಇದು ನೋಡಿದ ತಕ್ಷಣ ಗೊತ್ತಾಗ್ಬೇಕು ಅಲ್ಲ? ನೋಡಿದ ತಕ್ಷಣ ಓ ಹೌದು ಇದು ಪಾಪ್ಯುಲೇಷನ್ ಕಂಡಿಡ್ದಾರ, ಒಂದು ಹೌಸ್ ಒಳಗ ಅಥವಾ ಒಂದು ಏರಿಯಾದೊಳಗ ಎಷ್ಟು ಜನ ವಾಸ ಮಾಡ್ತಾ ಇದಾರೆ ಅನ್ನೋದಕ್ಕೆ ಇದು ಒಂದು ಫಾರ್ಮೇಟ್ ಅನ್ನೋದು ಅವ್ರಿಗೆ ಈಸಿಯಾಗಿ ಗೊತ್ತಾಗಬೇಕು. ಸೊ ಅದೇ ರೀತಿ ಯಾವುದೇ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ ಮೇಲೆ ಅದನ್ನ ಆರ್ಗನೈಸೇಷನ್ ಮಾಡಬೇಕು. ಇನ್ನು ಸಿಸ್ಟಮೆಟಿಕ್ ಮ್ಯಾನರ್ ಒಳಗೆ ಅಂದ್ರೆ ಸಿಂಪಲ್ ಮ್ಯಾನರ್ ಒಳಗೆ ಅದನ್ನ ಆರ್ಗನೈಸ್ ಮಾಡಬೇಕು. ಆಫ್ಟರ್ ಆರ್ಗನೈಸೇಷನ್ ಯು ಹ್ಯಾವ್ ಟು ಪ್ರೆಸೆಂಟ್ ಇಟ್ ಅಂದ್ರೆ ಸಿಂಪಲ್ ಮ್ಯಾನರ್ ಒಳಗೆ ಯು ಹ್ಯಾವ್ ಟು ಪ್ರೆಸೆಂಟ್ ಇನ್ ಅ ಪ್ರಿಸ್ಕ್ರೈಬ್ಡ್ ಮ್ಯಾನರ್. ಸೊ ಈಗೇನೋ ಡಾಟಾನ ಕಲೆಕ್ಟ್ ಮಾಡಿರ್ತೀವಿ, ಇದನ್ನ ಟೇಬಲ್ ಸಿಸ್ಟಮು ಇಲ್ಲ ಡೈಗ್ರಾಮ್ ಸಿಸ್ಟಮು ರಿಕಾರ್ಡ್ಸ್ನ ಮೇಂಟೈನ್ ಮಾಡಿರ್ತೀವಿ. ಬಟ್ ಇದನ್ನ ವೇ ಆಫ್ ಹೇಳ್ಬೇಕಲ್ಲ, ನೀನು ಪ್ರೆಸೆಂಟ್ ಮಾಡ್ಬೇಕಲ್ಲ. ಸೊ ಇಷ್ಟು ಜನ ಇದ್ದಾರೆ ಈ ರೀತಿ ಅಂತ ಹೇಳ್ತಿಲ್ಲ. ಇನ್ನು ಸಿಸ್ಟಮೆಟಿಕ್ ಮ್ಯಾನರ್ ಒಳಗೆ ಎಷ್ಟು ಜನ ಇದ್ದಾರೆ ಅಂತ ಹೇಳೋದಕ್ಕೆ ನಾವೇನಂತ ಕರಿತೀವಿ? ಪ್ರೆಸೆಂಟೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಆಫ್ಟರ್ ಪ್ರೆಸೆಂಟೇಷನ್ ಅನಾಲಿಸಿಸ್ ಅಂದ್ರೆ ಏನು ಅಂತ ಕರಿತೀವಿ. ಅನಾಲಿಸಿಸ್ ಇದನ್ನ ಎಲ್ಲರಿಗೂ ಮಾಡಕ್ ಸಾಧ್ಯ ಇಲ್ಲ, ಅಂದ್ರೆ ಎಲ್ರೂ ಅನಾಲಿಸಿಸ್ ಮಾಡಕ್ ಆಗಲ್ಲ. ಸೊ those who only expert in business statistics they can only do the analysis part. ಸೊ ಯಾರು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ ಅವ್ರು ಮಾತ್ರ ಸ್ಟ್ಯಾಟಿಸ್ಟಿಕ್ಸ್ ನ ಅನಾಲಿಸಿಸ್ ಮಾಡಬಹುದು. ಅರ್ಥ ಆಗ್ತಾ ಇದೆಯಲ್ಲ? ಓಕೆ, ಅನಾಲಿಸಿಸ್ ಪಾರ್ಟ್ ಕಂಪ್ಲೀಟ್ ಆಯ್ತು. ಆಫ್ಟರ್ ಅನಲೈಸಿಂಗ್ ದ ಇಂಟರ್ಪ್ರಿಟೇಷನ್ ಅಂದ್ರೆ ಏನ್ ಹೇಳ್ತೀವಿ? ಕನ್ಕ್ಲೂಷನ್ ಕೊಡ್ಬೇಕಲ್ಲ. ಇಂಟರ್ಪ್ರಿಟೇಷನ್ ಇಸ್ ನಥಿಂಗ್ ಬಟ್ ಎಕ್ಸ್ಪ್ಲೋರಿಂಗ್ ಆರ್ ಡಿಸ್ಕ್ರಿಪ್ಷನ್. ಸೊ ಇದ್ರ ಬಗ್ಗೆ ನೀನು ಎಕ್ಸ್ಪ್ಲನೇಷನ್ ಕೊಡ್ಬೋದು, ಕನ್ಕ್ಲೂಷನ್ ಕೊಡ್ಬೇಕು. ಎಲ್ಲಿ ಜನದಿದು, ಯಾವ ಏರಿಯಾದಂದಿದು ಪಾಪ್ಯುಲೇಷನ್, ಯಾವ ಊರದ್ದು, ಯಾವ ಸ್ಟೇಟಿಗೆ ಸಂಬಂಧಪಟ್ಟೈತಿ, ಯಾವ ಕಂಟ್ರಿಗೆ ಸಂಬಂಧಪಟ್ಟೈತಿ ಅನ್ನೋದು ನಾನು ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ನೀನು ಎಕ್ಸ್ಪ್ಲನೇಷನ್ ಏನ್ ಕೊಡ್ತೀವಲ್ಲ ಅದು ಇಂಟರ್ಪ್ರಿಟೇಷನ್. ಸೊ ಅದೇ ಯಾವುದೇ ಒಂದು ವ್ಯವಹಾರ ಸಂಸ್ಥೆ ಆಗಿರ್ಬೋದು, ಆ ಸಂಸ್ಥೆಯು ಹೋದ ವರ್ಷದ ಡಾಟಾಕ್ಕೆ ಈ ವರ್ಷದಿಂದ ಡಾಟಾಕ್ಕೆ ಕಂಪೇರ್ ಮಾಡ್ಕೋಬೇಕಾದಾಗ ಅದು ಕಲೆಕ್ಟ್ ಮಾಡಬೇಕಾಗುತ್ತಾ, ಆರ್ಗನೈಸ್ ಮಾಡಬೇಕಾಗುತ್ತಾ? ಪ್ರೆಸೆಂಟೇಷನ್, ಅನಾಲಿಸಿಸ್, ಇಂಟರ್ಪ್ರಿಟೇಷನ್ ಇದನ್ನೆಲ್ಲಾನು ಕಲೆಕ್ಟ್ ಮಾಡಿದಾಗ ಮಾತ್ರ ಆ ಬಿಸ್ನೆಸ್ನ ಪ್ರಾಪರ್ ಆಗಿ ಡಿಸಿಷನ್ ತಗೊಳಕ ಸಾಧ್ಯ ಅನ್ನೋದಕ್ಕೆ ನಾವೇನಂತ ಕರಿತೀವಿ? ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್. ಅರ್ಥ ಆಯ್ತಲ್ಲ? ಅರ್ಥ ಆಗ್ತಾ ಇದೆಯಾ? ಮೈಕ್ರೋಫೋನ್ ಆನ್ ಮಾಡಿ. ಹಾ, ಓಕೆ. ಯಾಕೆ ಮಾಡಬೇಕು ಇದನ್ನೆಲ್ಲ ಅಲ್ಲ? ಏನೋ ಹೇಳಿದ್ರಿ, ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಹೇಳಿದೆ, ಕಲೆಕ್ಟ್ ಮಾಡಬೇಕು, ಆರ್ಗನೈಸ್ ಮಾಡಬೇಕು, ಪ್ರೆಸೆಂಟೇಷನ್ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು, ಇಂಟರ್ಪ್ರಿಟೇಷನ್ ಮಾಡಬೇಕು. ಸೊ ಇವನ್ನೆಲ್ಲ ಮಾಡಿದ್ರೆ ಒಂದು ಪ್ರಾಪರ್ ಡಿಸಿಷನ್ ತಗೊಳಕ್ ಸಾಧ್ಯ ಆಗುತ್ತಾ? ಸೊ ಇದು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸು ಇದಕ್ಕೆ ಹೆಲ್ಪ್ಫುಲ್ ಐತಿ ಅಂತ ಹೇಳಿದೆ. ಸೊ ಯಾಕೆ ಮಾಡಬೇಕು? ವೈ ಶುಡ್ ವಿ ಡೂ? ಯಾಕೆ ಮಾಡಬೇಕು? ಏನಕ್ಕೆ ನೆಸಸರಿ ಇದೆ? ಹೇಳ್ತೀರಾ?
ಯಾಕೆ ಮಾಡ್ಬೇಕಂದ್ರೆ ವಿ ಶುಡ್ ಕಂಟ್ರೋಲ್ ಅವರ್ ಬಿಸ್ನೆಸ್, ವಿ ಶುಡ್ ಫೋರ್ಕಾಸ್ಟ್, ಕಂಟ್ರೋಲಿಂಗ್ ಅಂಡ್ ಎಕ್ಸ್ಪ್ಲೋರಿಂಗ್ ಅವರ್ ಬಿಸ್ನೆಸ್. ಫೋರ್ಕಾಸ್ಟಿಂಗ್ ಇಸ್ ನಥಿಂಗ್ ಬಟ್ ಮುಂದಾಲೋಚನೆ. ಸೊ ಯಾವ ರೀತಿ ನಾನು ಮಾಡಬಲ್ಲೆ, ನಾನು ನೆಕ್ಸ್ಟ್ ಇಯರ್ 85 ಮಾಡಬಲ್ಲೆ, ನಾನು ನೆಕ್ಸ್ಟ್ ಇಯರ್ KS ಪಾಸ್ ಮಾಡಬಲ್ಲೆ, ನಾನು ನೆಕ್ಸ್ಟ್ ಇಯರ್ PSI ಆಗಬಲ್ಲೆ. ಸೊ ಅದೇ ರೀತಿ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದಾಗ ಫೋರ್ಕಾಸ್ಟಿಂಗ್ ಅಂದ್ರೆ ಇಟ್ ಈಸ್ ಅ ಟ್ರೆಂಡ್, ಅಂದ್ರೆ ಫ್ಯೂಚರ್ ಇವೆಂಟ್ ಟ್ರೆಂಡ್. ಸೊ ನಾನು ಹಿಂಗೆ ಆಗಬಲ್ಲೆ ಅನ್ನೋದಕ್ಕೆ ನಾನು ಅದೇ ರೀತಿ ಇದನ್ನೆಲ್ಲಾನು ಇನ್ಫಾರ್ಮೇಶನ್ ಇಟ್ಕೊಂಡು ನಾನು ನನ್ನ ಬಿಸ್ನೆಸ್ನ ನೆಕ್ಸ್ಟ್ ಇಯರ್ ನಾನು ಪ್ರಾಫಿಟ್ 1,20,000 ತೆಗಿಬಲ್ಲೆ ಅಂತೇನು BA ಹೇಳ್ತಾನಲ್ಲ, ಅದಕ್ಕೋಸ್ಕರ ನಾವು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ನ ಯೂಸ್ ಮಾಡಬೇಕಾಗುತ್ತಾ. ಕಂಟ್ರೋಲಿಂಗ್ ಏನು ಕಂಟ್ರೋಲ್ ಮಾಡ್ತೀರಿ? ಕಂಪನಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಕಂಟ್ರೋಲ್ ಮಾಡಬೇಕಲ್ಲ. ಫಾರ್ ಎಕ್ಸಾಂಪಲ್ ಒಂದು 5 years ಸೇಲ್ಸ್ ಇದು ಐತಿ ನಿಮ್ಮ ಹತ್ರ. ಸೊ 5 years 2011, 2012, 2013, 2014, 2015. ಓಕೆ, ಈ ಇಷ್ಟು ವರ್ಷದಲ್ಲೂ ನಿಮ್ಗೆ ಪ್ರಾಫಿಟ್ ತೆಗಿಯಕ್ಕೆ ಆಗಲಿಲ್ಲ. ಸೊ ನೀವು ಏನೇನು ಚೇಂಜಸ್ ಮಾಡ್ಕೋಬೇಕು? ಸೊ ಅದನ್ನ ಕಂಟ್ರೋಲ್ ಮಾಡ್ಕೊಂಡಾಗ ಮಾತ್ರ ನೆಕ್ಸ್ಟ್ ಇಯರ್ ಎಕ್ಸ್ಟ್ರಾ ಪ್ರಾಫಿಟ್ ತೆಗಿತೀಯಲ್ಲ. ಸೊ ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಬಿಸ್ನೆಸ್. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೋರಿಂಗ್, ನಿಮ್ಮ ಬಿಸ್ನೆಸ್ನ ನೀನು ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಅದಕ್ಕೋಸ್ಕರ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಫುಲ್ ಆಗೈತಿ ಅಂತ ಹೇಳ್ಬೋದು. ಓಕೆ, ಇದಕ್ಕೋಸ್ಕರ ನಾವೇನಂತ ಕರಿತೀವಿ? ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ನ ನಾವು ಯೂಸ್ ಮಾಡ್ಕೊತೀವಿ. ಸೊ ಯಾಕೆ ಯೂಸ್ ಮಾಡ್ಕೊತೀವಿ ಅನ್ನೋದು ಗೊತ್ತಾಯಿತು. ಸೊ ಇನ್ನೊಂದು ಹೇಳ್ಬೇಕಂದ್ರೆ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಈಸ್ ವೆರಿ ಯೂಸ್ಫುಲ್ ಫಾರ್ ದಿ ಪರ್ಸನ್ಸ್ ಹೂ ಆರ್ ವೆರಿ ಗುಡ್ ಇನ್ ದಿ ಸ್ಟ್ಯಾಟಿಸ್ಟಿಕ್. ಸೊ ಏನಕ್ಕಂತ ಅಂದರೆ business statistics, it is easy to understand, it is easy to calculate, and its cost also less. So it is easy to understand, it easy to calculate, and cost also less. So business statistics is useful. Okay, one second, na idinella unnecessary rub ಮಾಡ್ತೀನಿ. You can take screenshot. Okay, ಇವಾಗ ತಗೊಳ್ಳಿ, ಸ್ಕ್ರೀನ್ಶಾಟ್ ತಗೊಳ್ರಿ. ತಗೊಂಡ್ರ? ಓಕೆ, shall I rub? Shall I rub it? ಓಕೆ, ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? Tell me very frankly if I am saying fast or if I telling very fast. Say ma'am, it is very fast. Please be slow. Shall I slow my teaching way? Fast ಆಗ್ತಾ ಇದೆಯಾ? ಇನ್ನು ಇಷ್ಟೇ ಕರೆಕ್ಟ್ ಆಗಿದೆಯಾ? ಹೇಳಿ. ಹೇಳಿ. ಕರೆಕ್ಟ್ ಇದೆಯಾ? ಓಕೆ, ನೆಕ್ಸ್ಟ್ ಇವಾಗ ಏನಾಯ್ತು? ಮೀನಿಂಗ್ ತಗೊಳ್ರಿ. ಮೀನಿಂಗ್ ಸ್ಟ್ಯಾಟಿಸ್ಟಿಕ್ ಈಸ್ a branch of science. Statistic is a branch of science which deals with the collection. Business statistic is nothing but it is the collecting the data.
ಸೊ ನೆನ್ಪಿಟ್ಕೊಳ್ರಿ, ಕಲೆಕ್ಟಿಂಗ್ ದ ಡಾಟಾ, ಆಫ್ಟರ್ ಕಲೆಕ್ಟಿಂಗ್ ದ ಡಾಟಾ ವಿ ಹ್ಯಾವ್ ಟು ಆರ್ಗನೈಸ್ ಇಟ್. After organization, we should present in a proper manner, presentation, analysis and interpretation to take the proper decision. So proper decision ತಗೊಳ್ಳೋದಕ್ಕೆ ನಾವು ಏನು ಮಾಡ್ತೀವಿ, ಕಲೆಕ್ಟ್ ಮಾಡ್ತೀವಿ ಡಾಟಾನ. ಆಫ್ಟರ್ ಕಲೆಕ್ಟಿಂಗ್ ಆರ್ಗನೈಸ್ಡ್ ಇಟ್, ನೆಕ್ಸ್ಟ್ ಪ್ರೆಸೆಂಟ್ ಇಟ್ ಆ್ಯಂಡ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಸೊ ಇದಕ್ಕೆ ಏನಂತ ಕರಿತೀವಿ, ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್. ಸೊ ಕಲೆಕ್ಷನ್, ಕ್ಲಾಸಿಫಿಕೇಶನ್, organization, analysis and interpretation. So many sources ಯಾವ್ಯಾವುದು, ಒಂದು ಆಫೀಸ್ ರೆಕಾರ್ಡ್ ಆಗಿರ್ಬೋದು. ಎಕ್ಸಾಂಪಲ್, ಟು ಮೇಂಟೈನಿಂಗ್ ದ ಆಫೀಸ್ ರೆಕಾರ್ಡ್, ಬಿಸ್ನೆಸ್ ರೆಕಾರ್ಡ್ಸ್, ಓಕೆ ಬರ್ಕೊಡ್ರಿ ಮೀನಿಂಗ್. ಸ್ಟ್ಯಾಟಿಸ್ಟಿಕ್ಸ್ ಈಸ್ ಅ ಬ್ರಾಂಚ್ ಆಫ್ ಸೈನ್ಸ್. ಸೊ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಅ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಕಲೆಕ್ಷನ್, classification, organization, analysis and interpretation of the so many sources, that is so many resources, ಯಾವ್ಯಾವುದಂದ್ರೆ ಆಫೀಸ್ ರೆಕಾರ್ಡ್ ಆಗಿರ್ಬೋದು, ಬಿಸ್ನೆಸ್ ರೆಕಾರ್ಡ್ ಆಗಿರ್ಬೋದು, ಇವನ್ನೆಲ್ಲಾನು ಮೇಂಟೈನ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಡಾಟಾನ ಕಲೆಕ್ಟ್ ಮಾಡ್ತೀವಿ ಅನ್ನೋದಕ್ಕೆ ನಾವೇನಂತ ಕರಿತೀವಿ, ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಓಕೆ, shall I rub it? Take the screenshot. Okay, shall I rub? Okay, meaning ಆಯ್ತು. Next, definition of the business statistics. Definitions. ಸೊ ಇಲ್ಲಿ ಪ್ರೊಫೆಸರ್ ಹೋರಿಸ್ ಸೆಕ್ರಿಸ್ಟ್ ಡಿಫೈನ್ಡ್. ಸೊ ಅಂದರೆ ಹೋರಿಸ್ ಸೆಕ್ರಿಸ್ಟ್ ಅವರು ಏನು ಹೇಳ್ತಾರೆ ಅಂದರೆ, ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಇನ್ ನ್ಯೂಮರಿಕಲ್ ಫಾರ್ಮಲ್ಲಿ ಸ್ಟ್ಯಾಟಿಸ್ಟಿಕ್ಸ್ is a branch of statistics refers to the body of technique or methodology, body of technique or methodology which has been developed for the collection, presentation and analysis of quantitative data and
and for the use of such data in a decision making. ಸೊ ನಾನು ಹೇಳಿದೆ, ಸೊ ಇದೆಲ್ಲನೂ ಏನಕ್ಕೆ ಬೇಕು ಅಂದ್ರೆ ಪ್ರಾಪರ್ ಡಿಸಿಷನ್ ತಗೊಳ್ಳೋದಕ್ಕೋಸ್ಕರ ನಾವು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ನ ಯೂಸ್ ಮಾಡ್ತೀವಿ. ಪ್ರಾಪರ್ ಡಿಸಿಷನ್ ಮೇಕಿಂಗ್. ಓಕೆ, ಸೊ ಇದನ್ನು ಮೀನಿಂಗ್ ಮತ್ತು ಡೆಫಿನೇಷನ್ನ 2 ಮಾರ್ಕ್ಸಿಗೆ. ಓಕೆ, ಸೊ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಸೊ ವೆರಿ ಇಂಪಾರ್ಟೆಂಟು. ಇದನ್ನು 1 ಮಾರ್ಕ್ಸಿಗೂ ಕೇಳ್ಬೋದು, ಇಲ್ಲ 2 ಮಾರ್ಕ್ಸಿಗೆ. ಸೊ ಡೆಫಿನೇಷನ್ ಬಂದುಬಿಟ್ಟು 2 ಮಾರ್ಕ್ಸಿಗೆ ಕಂಪಲ್ಸರಿ ಕೇಳ್ತಾರೆ. ಸೊ ನಾನು ಆಲ್ರೆಡಿ ಹೇಳಿದೆ, ಸ್ಟ್ಯಾಟಿಸ್ಟಿಕ್ಸ್ ರೆಫರ್ಸ್ ಟು ದ ಬಾಡಿ ಆಫ್ ಟೆಕ್ನಿಕ್ ಆರ್ ಮೆಥಡಾಲಜಿ. ಇದೊಂದು ತಂತ್ರಾಂಶ ಅಥವಾ ಒಂದು ಮೆಥಡ್ ಅಂತ ಹೇಳ್ಬೋದು, ವಿಚ್ ಹ್ಯಾಸ್ ಬೀನ್ ಡೆವಲಪ್ಡ್ ಫಾರ್ ದಿ. ಸೊ ಇದ್ರನ್ನ ಏನು ಸ್ಟ್ಯಾಟಿಸ್ಟಿಕ್ಸ್ ಏನಿಂದ ನಾವೇನು ಮಾಡ್ತೀವಿ, ಏನು ಡೆವಲಪ್ ಮಾಡ್ತೀವಿ? ಕಲೆಕ್ಷನ್, ಪ್ರೆಸೆಂಟೇಷನ್, ಅನಾಲಿಸಿಸ್ ಆಫ್ ಕ್ವಾಂಟಿಟೇಟಿವ್ ಡಾಟಾ. ಎದಕ್ಕೆ ಮಾಡ್ತೀವಿ? ಫಾರ್ ದ ಯೂಸ್ ಆಫ್ ಸಚ್ ಡಾಟಾ ಇನ್ ಅ ಡಿಸಿಷನ್ ಮೇಕಿಂಗ್. ಸೊ ನಾವು ಡಿಸಿಷನ್ ತಗೊಳ್ಳೋದಕ್ಕೋಸ್ಕರ ನಾವು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ನ ಯೂಸ್ ಮಾಡ್ತೀವಿ. ಸೊ ಬರ್ಕೊಡ್ರಿ, ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್. ಅಂಡರ್ಸ್ಟ್ಯಾಂಡ್? Guys, tell me, it is understand or not? Okay, are you happy about my teaching? Okay, ಇದನ್ನು ಬರ್ಕೊಡಿ. ನೆಕ್ಸ್ಟ್ ಕ್ಲಾಸಿಂದ ನಿಮ್ಗೆ ಏನು ಹೇಳ್ತೀನಿ, ಸ್ಟೆಪ್ಸ್ ಮತ್ತು ಫಂಕ್ಷನ್ಸ್ ಆಫ್ ಬಿಸ್ನೆಸ್ ಸ್ಟ್ಯಾಟಸ್ ಬಗ್ಗೆ ವಿಲ್ ಎಕ್ಸ್ಪ್ಲೇನ್ ಯು. ಓಕೆ.